ನಾವು ಆ್ಯಕ್ಚುಲಿ ಇಲ್ಲಿಗೆ ಬಂದು ಇಲ್ಲಿಗೆ ಅಂದರೆ ಡೆಹ್ರಾಡೂನು ಬಂದು ಅವ್ರ ಹತ್ರ 1 ವಾರ ಆಗ್ತಾ ಬಂತು. ಸ್ಯಾಟರ್ಡೆ ವೀಕೆಂಡು ಇಡೀ ವಾರ ನಾನು ಇಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡಿದೆ. ಈಗ ಮಸೂರಿ ಅನ್ನೋ ಜಾಗಕ್ಕೆ ಹೊರಟಿದ್ದೀನಿ. ನನ್ನ ಫ್ರೆಂಡ್ ಬ್ಯುಸಿ ಇದ್ದಾನೆ, ಆದರೆ ಮತ್ತೆ ಇನ್ನೊಬ್ಬಳು ಫ್ರೆಂಡ್ ಜಾಯ್ನ್ ಆಗ್ತಿದ್ದಾರೆ, ಅವಳ ಜೊತೆ ಹೊರಟಿದ್ದೀನಿ. ನೋಡೋಣ ಹೇಗೆ ನಡೆಯುತ್ತೆ, ಯಾವ ರೀತಿ ಏನು ಕತೆ ಅಂತ. ಆದಷ್ಟು ರೆಕಾರ್ಡ್ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಮಸೂರಿಯ ಬೀದಿಗಳಲ್ಲಿ ಒಂದು ಕ್ರೇಜಿ ರೈಡ್ ಈಗಷ್ಟೇ ಮುಗಿಸ್ ಬಂದ್ವಿ. ವಿಡಿಯೋ ಮೋಸ್ಟ್ಲಿ ಹಾಕ್ತೀನಿ. ಸೊ ಯಾವುದೋ ದಾರಿ ಮಿಸ್ ಆಯಿತು. ದಾರಿ ಮಿಸ್ ಆಗಿ ಹೆವಿ ಪ್ರಾಬ್ಲಮ್ ಆಯಿತು. ಪ್ರಾಬ್ಲಮ್ ಆಗಿ ಯಪ್ಪ ಗಾಡಿ ಅಂತ ಕೇಳಕ್ಕೆ ಹೋಗ್ಬಿಡಿ, ಕಂಡೀಷನ್ ಇಲ್ಲ ಗಾಡಿ ಬೇರೆ. ನನ್ನ ಫ್ರೆಂಡಿದು ಅವ್ನು ಈ ವಿಡಿಯೋ ನೋಡಿದಾಗ ಗೊತ್ತಾಗೋದು ಅವ್ನು ಗಾಡಿ ಹಿಂಗೆಲ್ಲ ಆಗಿದೆ ಅಂತ. ಈಗ ಮಸೂರಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಈಗ ಹತ್ತತ್ರ 6 ಗಂಟೆ. ಬಟ್ ಜಾಗ ನೋಡಿ, ಇದೆಲ್ಲ ಏನು ಕಾಣ್ತಿದೆ ನೋಡಿ, ಕಂಪ್ಲೀಟ್ಲಿ ಮಿಸ್ಟ್ ಇದು. ಸೊ ಲೈಕ್ ಅನ್ರಿಯಲ್ ಇದು. 6 ಗಂಟೆಗೆ ಇಷ್ಟು ಮಿಸ್ಟು, ಚಳಿ. ಇಲ್ಲಿ ಆ್ಯಕ್ಚುಲಿ ಗಾಂಧೀಜಿ ಅವ್ರದ್ದು ಸ್ಟ್ಯಾಚು ಕಾಣ್ತಾ ಇರುತ್ತೆ ನಿಮಗೆ. ಇಲ್ಲಿ ಇದೇನೋ ವ್ಯೂ ಸ್ಪಾಟ್ ಅಂತೆ, ತುಂಬಾ ಜನ ಇದ್ದಾರೆ. ಏನೋ ವ್ಯೂ ಕಾಣುತ್ತೆ ಅಂದಿದ್ದಾರೆ, ನೋಡೋಣ ಏನ್ ವ್ಯೂ ಅಂತ. See the moon and sun. See the view. ಆ್ಯಕ್ಚುಲಿ ಕ್ಯಾಮರಾದಲ್ಲಿ ಏನೂ ಕಾಣ್ತಾ ಇಲ್ಲ. ಬಟ್ ಆ್ಯಕ್ಚುಲಿ ಏನೋ ಚೆನ್ನಾಗಿದ್ಯಪ್ಪ, ಗೊತ್ತಿಲ್ಲ. ಆ್ಯಕ್ಚುಲಿ ನೆನ್ನೆ ರಾತ್ರಿ ನಾವು ವಾಕಿಗೆ ಹೋಗಿದ್ವಿ. ಆ ವಾಕಲ್ಲಿ ಇದೆಲ್ಲ ಲೈಟ್ಸ್ ಹಾಕಿದಾಗ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಮಂಡೇ ಆ್ಯಕ್ಚುಲಿ ವಾಕ್ ಹೋಗ್ತೀನಿ, ಅವಾಗ ಆ್ಯಕ್ಚುಲಿ ಒಂದು ವಿಡಿಯೋ ತೆಗೆಯೋಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿಂದ ಹೇಗೆ ಕಾಣುತ್ತೆ ಅಂತ. ಫುಲ್ ಲೈಟ್ಸು ಚೆನ್ನಾಗಿದೆ. ಒಂಥರ ಫಸ್ಟ್ ಟೈಮ್ ಒಂಥರ ಒಂದು ಹಿಲ್ ಸ್ಟೇಷನ್ ಬಂದಿರೋದು. ನಾವಿರೋದು ಇಲ್ಲಿ ಮಸೂರಿ ಅಂತ, ಅರೌಂಡ್ 1880, ಅರೌಂಡ್ 2000 ಮೀಟರ್ಸ್ ಅಬೌವ್ ದ ಸೀ ಲೆವೆಲ್. ಇಟ್ಸ್ ಅ ಫಾಗಿ ಟೌನ್, ಅದನ್ನ ಹಂಗೆ ಅನ್ಸುತ್ತೆ. ಒಂಥರ ನಂದಿ ಹಿಲ್ಸ್ ಅನ್ಬೋದು. ನಂದಿ ಹಿಲ್ಸ್ಗಿಂತ ಜಾಸ್ತಿ ಚಳಿ ಇದೆ, ಅದಂತೂ ಗ್ಯಾರಂಟಿ. ಜನ ಅಂತೂ ಗ್ಯಾರಂಟಿ ಅಷ್ಟೇ ಜನ ಇದ್ದಾರೆ. ಮತ್ತೆ ಎಲ್ಲ ಈ ಥರ ಊರಲ್ಲಿ, ಎಲ್ಲ ಊರಲ್ಲಿ ಒಂದು ವಾಟ್ ಯು ಕಾಲ್ ದ್ಯಾಟ್ ಸ್ಟ್ರೀಟ್? ಮಾಲ್ ರೋಡ್ ಅಂತ ಇರುತ್ತೆ. ಏನೋ ಗೊತ್ತಿಲ್ಲಪ್ಪ ಈ ಕಡೆ ಅವ್ರದ್ದು ಏನೋ ಹಿಂಗೆ ಏನು ಕತೆ ಅಂತ. ಈಗ ಮಾಲ್ ರೋಡಲ್ಲಿ ಹೋಗ್ತೀವಿ, ಸ್ವಲ್ಪ ಊಟ ಗೀಟ ಮಾಡ್ತೀವಿ ಲೈಟಾಗಿ, ಮತ್ತೆ ಹೊರಡ್ತೀವಿ. ನೋಡೋಣ. ಇದೇ ನೋಡ್ರಪ್ಪ ಮಾಲ್ ರೋಡ್ ಅಂತಪ್ಪ. ನೋಡೋಣ ಏನೇನಿದೆ ಅಂತ. ಇಲ್ಲೇನೋ ಈ ಥರದ್ದೊಂದು ಗಾಡಿ ಇದೆ, ರಿಕ್ಷಾ ಅಂತೆ. ಹೌ ಲಾಂಗ್ ಇಸ್ ದಿಸ್? ಓ 2 ಕಿಲೋಮೀಟರ್. ಓಕೆ, 2 ಕಿಲೋಮೀಟರ್ಸ್. ನೋಡಿ ಚಾಯ್ ಮಾಡ್ತಾರಂತೆ. ಇಲ್ಲೂ ಕಾರ್ ಇದೆ. ದ ಕಾರ್ ಹ್ಯಾವ್ ಕಮ್ ಆಕ್ಚುಲಿ ಹಿಯರ್. ಇದ್ರದ್ದು ರಿವ್ಯೂ ಬೇಕಾ? ಬಡ ಅನ್ಸಲ್ಲ.
ಮಸೂರಿ. ಓ, ನನ್ನ ಝೂಮಲ್ಲಿ ನೋಡ್ಬಿಡಿ. ಕಾರ್ನು ಇವು Yeah, Do you understand Hindi? हाँ completely. बोलता भी है बट ज्यादा अच्छे से नहीं बट बोल लेता है समझ में आता है. You guys can't talk secret. I can know. Nothing secret. No, I'm just reading warning. यहाँ सोयाबीन वाला है. इसे क्या करना है? क्या पसंद आता है इसमें? तुमने पहली बार खाया. I'm देखो okay. देखो इसका 2 हो गया. इसको पूछो क्या Because I'm पसंद hungry. आता है? You told that you will give me so many good things, and you are making me eat this. ऐसे लेते और देखो वो कैसा खा रहा है. ये चटनी को ना ऐसे लो और She's खा लो. telling, don't eat momo, eat the chutney. अरे he is not eating the chutney itself. ನಾವೆಲ್ಲೇ ಹೋದ್ರು ಕನ್ನಡಿಗರಿಗೆ ಒಂದು ಜಾಗ ಸಿಗಲೇಬೇಕು. ಆ ಜಾಗ ಯಾವುದು ಅಂದರೆ ತೋರಿಸೋಣ. ಆ ಜಾಗ ಯಾವುದು ಅಂತ ಮೊದಲನೇದಾಗಿ ತೋರಿಸ್ತೀನಿ. ನೀವು ನಮ್ಮ ಹೆಮ್ಮೆಯ ಕರ್ನಾಟಕದ ಸಿದ್ಧಾರ್ಥ ಅವ್ರು ಕಂಡುಹಿಡಿದಿರೋ CCD ಹಾಗೂ ದ ಫೇಮಸ್ ವೆರಿ ಫೇಮಸ್ ವೆಂಕಟರಮಣ ಸ್ವಾಮಿ ಪ್ಲಸ್ ಉಡುಪಿ ಹೋಟೆಲ್. ಸೊ ಇದೆರಡು ಉಡುಪಿ ಹೋಟೆಲ್ ಅಂತೂ ಉಡುಪಿ ಹೋಟೆಲ್ ಥರ ಇರಲ್ಲ, ಅದು ಬೇರೆ ವಿಷಯ. ಬಟ್ ಎನಿವೇಸ್ ಉಡುಪಿ ಹೋಟ್ಲ್ ಅಂತೂ ನೋಡಲೇಬೇಕು ನಾವು ಈ ಥರ ಟೂರಿಸ್ಟಿ ಜಾಗದಲ್ಲಿ. ಹಾಗೂ CCD ಎಲ್ಲಿಲ್ಲ, ಮಾರ್ಸಲ್ಲೂ ಒಂದು ಮಾಡ್ಬಿಡ್ತಾರೆ ಅನ್ಸುತ್ತೆ. ಓಕೆ, ಸೊ ದಟ್ಸ್ ಇದು. ಓಕೆ, ಎಲ್ಲಪ್ಪ ಕಳೆದೋದ್ರು. ಓಕೆ, ನಾನು ಬ್ಲಾಗ್ ಮಾಡಿಕೊಂಡು ಕಳೆದೋದೆ. अच्छा ओके ठीक है. ओके ಸೊ ಅಲ್ಲಿಗೆ ಮಸೂರಿ ಪ್ರಯಾಣ ಮುಗೀತು. ಒಳ್ಳೆ ಊಟ ಮಾಡಿದ್ವಿ, ಚೆನ್ನಾಗಿತ್ತು. ಮೋಸ್ಟ್ಲಿ ಆ ಊಟದ ಹಾಕಿರ್ತೀನಿ. ಸೊ ಅಲ್ಲಿಗೆ ಹತ್ತತ್ರ ಈಗ 9 ಗಂಟೆ. ವಾಪಸ್ ಹೋಗೋಕ್ಕೆ ಅಟ್ಲೀಸ್ಟ್ 1-1.5 ತಾಸಾದ್ರೂ ಬೇಕು. ಸೊ ಹೊರಟಿದ್ದೀವಿ ಈಗ ನಡ್ಕೊಂಡು. ಸೊ ಮೊದಲನೇ ಈ ಥರ ಒಂದು ವ್ಲಾಗಿಂಗ್ ಪ್ರಯತ್ನ. ನೋಡೋಣ ಇಷ್ಟ ಆಗುತ್ತಾ ಜನಕ್ಕೆ ಯಾವ ರೀತಿ ಅಂತ. ಎನಿವೇಸ್, ಲೆಟ್ ಅಸ್ ಸೈನ್ ಆಫ್ ಅಟ್ ಮಸೂರಿ. ಮತ್ತೆ ನಾಳೆ ಎಲ್ಲಾದರೂ ಹೋದರೆ ಗ್ಯಾರಂಟಿ ಮತ್ತೆ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.